ನಮ್ಗೆಲ್ಲರಿಗೂ ಒಂದು ವಿಷಯ ಗೊತ್ತೈತಿ ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ನ ಹೆಡ್ ಕ್ವಾರ್ಟರ್ ಸುಪ್ರೀಂ ಕೋರ್ಟ್ನ ಹೆಡ್ ಕ್ವಾರ್ಟರ್ ಎಲ್ಲೈತಿಪ್ಪ ಅಂತಂದ್ರ ಡೆಲ್ಲಿ ಒಳಗೈತಿ ಅಂತ. ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ಎಲ್ಲೈತಿ ದೆಹಲಿ ಒಳಗೈತಿ ಅಂತ. ಸರ್ ಇದನ್ನ ದೆಹಲಿ ಬಿಟ್ಟು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಅಥವಾ ಮುಂಬೈ ಇಲ್ಲಿ ಏನಾದ್ರೂ ಸ್ಥಾಪನೆ ಮಾಡಕ್ ಬರೋದಿಲ್ಲ ಏನ್ ಸರ್? ನಮ್ಮಲ್ಲಿ ಕರ್ನಾಟಕದೊಳಗೆ ಹೈಕೋರ್ಟ್ಗಳ ಸಂಖ್ಯೆ 3 ಅದಾವೆ. ಒಂದು ಬೆಂಗಳೂರು ಬೆಂಚು, ಇನ್ನೊಂದು ಧಾರವಾಡ ಬೆಂಚು, ಮತ್ತೊಂದು ಕಲಬುರಗಿ ಬೆಂಚು. ಕಲಬುರಗಿ ಪೀಠ, ಧಾರವಾಡ ಪೀಠ ಮತ್ತು ಬೆಂಗಳೂರು ಪೀಠ ಅಂತೇಳಿ ಹಿಂಗ 3 ಪೀಠಗಳದಾವೆ. ಯಾವುದು ಕರ್ನಾಟಕ ಹೈಕೋರ್ಟ್ನ 3 ಪೀಠಗಳದಾವೆ. ಹಂಗೆ ಸರ್ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಡೆಲ್ಲಿ ಒಳಗೆ ಒಂದು ಪೀಠ, ಮುಂಬೈದೊಳಗೆ ಒಂದು ಪೀಠ, ಬೆಂಗಳೂರೊಳಗೆ ಒಂದು ಪೀಠ ಹಿಂಗೆ ಸ್ಥಾಪನೆ ಮಾಡಕ್ ಬರೋದಿಲ್ಲ ಅಂತ ಕೇಳಿದ್ರೆ ಆನ್ಸರ್ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 130 ಆನ್ಸರ್ ಹೇಳೋದು ಏನ್ ಹೇಳ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ಡೆಲ್ಲಿ, ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ದೆಹಲಿ. ಆದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಬೇರೆ ಯಾವುದಾದ್ರೂ ಸ್ಥಳಗಳಲ್ಲಿ ಕಲಾಪಗಳನ್ನ ನಡೆಸಲು ಬಯಸಿದರೆ ರಾಷ್ಟ್ರಪತಿಯವರ ಪೂರ್ವ ಅನುಮತಿ ಮೇರೆಗೆ ನೀವು ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಸ್ಥಾಪಿಸಿಕೊಳ್ಳಬಹುದು ಅಂತ ಹೇಳಿ ಆರ್ಟಿಕಲ್ 130 ಪರ್ಮಿಷನ್ ಅನ್ನ ಕೊಡ್ತೈತಿ. ಏನಂತೇಳಿ ಕೇಂದ್ರ ಕಚೇರಿಯಾದ ದೆಹಲಿ, ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿಯಾದ ದೆಹಲಿಯ ಜೊತೆಗೆ ಮತ್ತೆ ಬೇರೆ ಯಾವುದಾದ್ರೂ ಸ್ಥಳಗಳಲ್ಲಿ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಸ್ಥಾಪಿಸಲು ಬಯಸಿದರೆ ನಾವು ಅದನ್ನ ಪ್ರತಿಬಂಧಿಸುವುದಿಲ್ಲ. ಯು ಕೆನಾಟ್ ಡೂ ದಟ್ ಅಂತೇಳಿ ನಾವು ಹೇಳಂಗಿಲ್ಲ. ಯು ಕ್ಯಾನ್ ಡೂ ದಟ್ ಅಂತ ಹೇಳ್ತೀವಿ ಅಂತ ಹೇಳಿ ಆರ್ಟಿಕಲ್ 130 ಡಿಕ್ಲೇರ್ ಮಾಡ್ತೈತಿ. ಸರಿ, ಯಾಕೆ ಹಿಂಗೆ? ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕೇರಳದ ವ್ಯಕ್ತಿ ತನ್ನ ಕೇಸನ್ನ ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಲು ಬಯಸಿದರೆ ಆತ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿರುವ ದೆಹಲಿಗೆ ಹೋಗಬೇಕು. ಅಲ್ಲೇ ಕೇಸನ್ನ ಫೈಟ್ ಮಾಡಬೇಕು, ವಕಾಲತ್ ಹಾಕಬೇಕು, ವಕೀಲರ ನೇಮಿಸ್ಕೋಬೇಕು, ವಕಾಲತ್ ಹಾಕಬೇಕು, ಅಲ್ಲಿ ವಾದ ಮಾಡಬೇಕು, ಪ್ರತಿವಾದಗಳನ್ನು ಕೇಳಬೇಕು, ಆಮೇಲೆ ಜಜ್ಮೆಂಟ್. ಅದೇ ವ್ಯಕ್ತಿಗೆ ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಪೀಠ ಇತ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಬೆಂಚ್ ಒಂದು ಬೆಂಗಳೂರಿನಲ್ಲಿ ಇತ್ತಂದ್ರೆ ಕೇರಳದ ವ್ಯಕ್ತಿಗೂ ಅನುಕೂಲ, ಮಹಾರಾಷ್ಟ್ರದ ವ್ಯಕ್ತಿಗೂ ಅನುಕೂಲ. ಅಂದ್ರೆ ಜಸ್ಟಿಸ್ ಅನ್ನ ಪಡೆಯಲು, ನ್ಯಾಯವನ್ನ ಪಡೆಯಲು ನೀವು ಮಾಡಬೇಕಾಗಿರ್ತಕ್ಕಂಥ ಖರ್ಚು ಕಡಿಮೆ ಆಗ್ತೈತಿ. ಪೀಠಗಳು ಬೇರೆ ಬೇರೆ ಜಾಗದಲ್ಲಿ ಇದ್ವು ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟರು. ಏನು? ಆರ್ಟಿಕಲ್ 130 ಅಡಿಯಲ್ಲಿ ಏನಂತೇಳಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಬಯಸಿದರೆ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯೊಂದಿಗೆ ಬೇರೆ ಸ್ಥಳಗಳಲ್ಲಿ ಸುಪ್ರೀಂ ಕೋರ್ಟ್ನ ಬೆಂಚ್ಗಳನ್ನ ನೀವು ಸ್ಥಾಪಿಸಬಹುದು. ದೇರ್ ಇಸ್ ನೋ ಬಾರ್ ಎಟ್ ಆಲ್ ಟು ಎಸ್ಟಾಬ್ಲಿಷ್ ಆಫ್ ದಿ ಬೆಂಚಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಇನ್ ಅದರ್ ಪ್ಲೇಸಸ್ ಅದರ್ ದನ್ ದೆಹಲಿ. ಹೇಳಿದ್ರು ಅವರು, ನೋ ಪ್ರಾಬ್ಲಮ್ ಎಟ್ ಆಲ್, ಯು ಕ್ಯಾನ್ ಡೂ ದಟ್ ಅಂತೇಳಿ. ಇಲ್ಲಿವರೆಗೂ ಆಗ್ಲಿಲ್ಲ. ಹೌದಾ? ಒಂದು ಖರ್ಚು ಕಡಿಮೆ ಆಗ್ತೈತಿ, ಪೀಠಗಳು ಬೇರೆ ಬೇರೆ ಕಡೆ ರೇಟ್ ಅದು ಅಂತಂದ್ರೆ. ಇನ್ನು ಎರಡನೇದು ಏನಾಗ್ತೈತಿ ಅಂತಂದ್ರೆ ರೀಜನಲ್ ಡೆವಲಪ್ಮೆಂಟ್ಗಳಿಗೂ ಕೂಡ ಅನುಕೂಲ ಆಗ್ತೈತಿ. ಪ್ರಾದೇಶಿಕ ಬೆಳವಣಿಗೆಗೂ ಕೂಡ ಅನುಕೂಲ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಈ ಹುಬ್ಬಳ್ಳಿ ಧಾರವಾಡದೊಳಗೆ ಸುಪ್ರೀಂ ಕೋರ್ಟ್ನ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಆ ಕೇಂದ್ರಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಅಲಾಟ್ಮೆಂಟ್ ಆಗ್ತೈತಿ. ಆಮೇಲೆ ಅಲ್ಲಿಗೆ ಸಾರಿಗೆ ವ್ಯವಸ್ಥೆಗಳು ಅಲಾಟ್ಮೆಂಟ್ ಆಗ್ತವೆ, ಹುದ್ದೆಗಳು ಜನರೇಟ್ ಆಗ್ತವೆ, ನೌಕರಿಗಳು ಜನರೇಟ್ ಆಗ್ತವೆ. ವಾಟ್ ಎವರ್ ಇಟ್ ಮೇ ಬಿ, ದಟ್ ಇಸ್ ಪ್ರೈವೇಟ್ ಆರ್ ಪಬ್ಲಿಕ್, ಸರ್ಕಾರಿಯರ ಆಗ್ಬೋದು ಇಲ್ಲ ಖಾಸಗಿಯದು ಆಗ್ಬೋದು. ಆದ್ರೆ ಏನ್ ಸ್ಟಾರ್ಟ್ ಆಗ್ತವೆ? ಕೆಲಸಗಳು ಸ್ಟಾರ್ಟ್ ಆಗೋದ್ರಿಂದ ಆ ಬಾಜುಕಿನ ಏರಿಯಾದಲ್ಲಿ ಏನಾಗ್ತೈತಿ? ಡೆವಲಪ್ಮೆಂಟ್ ಕಾಣಕ್ ಸ್ಟಾರ್ಟ್ ಮಾಡ್ತೈತಿ. ಹೌದಾ? ಈ 2 ಉದ್ದೇಶಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿಯ ಸ್ಥಳಗಳನ್ನ ಅಥವಾ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಬಹುದು. ಸರ್, ಈಗ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಸಮಸ್ಯೆ ಬರ್ತೈತಲ್ಲ ಸರ್. ಏನಪ್ಪಾ ಸಮಸ್ಯೆ ಅಂತಂದ್ರೆ, ಈಗ ಮುಂಬೈ ಪೀಠ ಒಂದೇ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ರೀತಿ ಜಜ್ಮೆಂಟ್, ಬೆಂಗಳೂರಿನ ಸುಪ್ರೀಂ ಕೋರ್ಟ್ನ ಪೀಠ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಬೇರೆ ಜಜ್ಮೆಂಟ್. ಹೀಗೆ ಬೇರೆ ಬೇರೆ ಜಜ್ಮೆಂಟ್ಗಳು ಬಂದವು ಅಂತಂದ್ರೆ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು? ಯಾಕಂದ್ರೆ ಆರ್ಟಿಕಲ್ 129 ಏನ್ ಹೇಳ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಗಳನ್ನ ಪುರಾವೆಗಳ ತರ ನಾವು ಬಳಕೆ ಮಾಡ್ಕೋಬಹುದು ಅಂತೇಳಿ ಹೇಳ್ತೈತಿ. ಈಗ ಯಾವ ಕೋರ್ಟಿನ ಪುರಾವೆಗಳನ್ನ ನಾವು ಯಾವ ಕೋರ್ಟ್ ಮುಂದೆ ಇಡಬಹುದು? ಈ ಸಮಸ್ಯೆ ಬಂದ್ಬಿಡ್ತೈತಲ್ಲ ಅಂತ ಹೇಳಿ ಕೇಳಿದ್ರೆ ಅದಕ್ಕೂ ನಮ್ಮ ಹತ್ರ ಆನ್ಸರ್ ಐತಿ. ಏನ್ ಮಾಡ್ಬೇಕು? ಸುಪ್ರೀಂ ಕೋರ್ಟ್ಗೆ ಬರ್ತಕ್ಕಂಥ ವಿಷಯಗಳ ಪಟ್ಟಿಯನ್ನ ಮಾಡಬೇಕು, ವಿಷಯಗಳ ಪಟ್ಟಿಯನ್ನ. ಸಾಂವಿಧಾನಿಕ ಕೇಸ್ಗಳು ಬಂದು ಅಂತಂದ್ರೆ ಅದಕ್ಕೆ ಪೀಠಗಳು ಬೇರೆ ಕಡೆ, ಸಾಂವಿಧಾನಿಕ ವಿಷಯಗಳು ಬಂದು ಅಂತಂದ್ರೆ ಅದು ಮುಂಬೈ ಪೀಠಕ್ಕೆ ಕಳಿಸ್ರಿ.
ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಸ್ಗಳು ಬಂದು ಅಂತಂದ್ರೆ ಅದನ್ನ ಬೆಂಗಳೂರಿಗೆ ಕಳಿಸ್ರಿ. ಸಿವಿಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಸ್ಗಳು ಬಂದು ಅಂತಂದ್ರೆ ಅದನ್ನ ಡೆಲ್ಲಿ ಕಳಿಸ್ರಿ. ಈ ರೀತಿ ವಿಷಯಗಳ ವಿಭಜನೆ ಮಾಡೋದ್ರಿಂದನೂ ಕೂಡ ಆ, ಈ ಸಾಂವಿಧಾನಿಕ ಪೀಠಗಳ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಬಹುದು. ಆವಾಗ ಕಾನ್ಫ್ಲಿಕ್ಟ್ ಆಫ್ ಜಜ್ಮೆಂಟ್ಸ್ ಗಳು ಬರೋದೇ ಇಲ್ಲ. ಜಜ್ಮೆಂಟ್ಗಳು ವೈರುಧ್ಯ ರೀತಿಯಲ್ಲಿ ಬರೋದೇ ಇಲ್ಲ. ಯಾಕಂತಂದ್ರೆ ವಿಷಯಗಳು ಬೇರೆ ಬೇರೆ ಪೀಠಗಳಿಗೆ ಹಂಚಿಕೆಯಾದಾಗ ಜಜ್ಮೆಂಟ್ ಒಂದೇ ರೀತಿನೇ ಬರೋದು. ಯಾಕಂತಂದ್ರೆ ದೇರ್ ಇಸ್ ನೋ ಅಪೀಲ್ ಬಿಫೋರ್ ದಿ ಡಿಫರೆಂಟ್ ಬೆಂಚಸ್ ಆಫ್ ದಿ ಸೇಮ್ ಕೇಸ್. ಒಂದೇ ರೀತಿಯ ವಿಷಯಗಳು ಬೇರೆ ಬೇರೆ ಪೀಠಗಳ ಮುಂದೆ ಬರದೇ ಇರುವ ಕಾರಣ ಬೇರೆ ಬೇರೆ ಜಜ್ಮೆಂಟ್ಗಳು ಬರುವ ಪ್ರಶ್ನೆನೇ ಇಲ್ಲ. ಹೀಗಾಗಿನೂ ಈ ವಿಷಯಗಳ ಹಂಚಿಕೆ ಆಧಾರದ ಮೇಲೇನೂ ಕೂಡ ನಾವು ಏನ್ ಮಾಡಬಹುದು ಅಂತಂದ್ರೆ ಪೀಠಗಳನ್ನ ಬೇರೆ ಬೇರೆ ಕಡೆ ರಚನೆ ಮಾಡಬಹುದು. ಹೌದಾ? ಅದಕ್ಕೆ ಮುಂದೆ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಬಟ್ ಮಾಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಆರ್ಟಿಕಲ್ 130 ಅಡಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅದೊಂದು ಪ್ರಾವಧಾನವನ್ನು ಇಟ್ಟರು. ಆರ್ಟಿಕಲ್ 130 ಏನ್ ಹೇಳ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಪೀಠಗಳು ಬೇರೆ ಬೇರೆ ಕಡೆ ನಾವು ಸ್ಥಾಪನೆ ಮಾಡಕ್ಕೆ ಬಯಸಿದ್ರೆ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರ ಪೂರ್ವ ಅನುಮತಿಯೊಂದಿಗೆ ಅದನ್ನ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಗಳು ಇರೋದಿಲ್ಲ ಅಂತೇಳಿ ಹೇಳಿದ್ರು. ಇದು ಆರ್ಟಿಕಲ್ 130 ನಮಗೆ ತಿಳಿಸುವ ವಿಷಯ. ಇದು ನಿಮ್ಗೆ ಎಲ್ಲರಿಗೂ ಸ್ಪಷ್ಟ ಆಗೈತಿ ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 131 ಬಗ್ಗೆ ಚರ್ಚೆ ಮಾಡೋಣ. ಏನ್ ಹೇಳ್ತೈತಿ ಜ್ಯೂರಿಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್, ಯಾವ ವಿಷಯಗಳು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ನ ಅಧೀನದಲ್ಲಿ ಬರ್ತವೆ, ಯಾವ ವಿಷಯಗಳು ಮೇಲ್ಮನವಿಯ ಮೂಲಕ ಬರ್ತವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮುಂದಿನ ಕಲಂಗಳನ್ನ ಡಿಸ್ಕಷನ್ ಮಾಡೋದ್ರಲ್ಲಿ ಇದು ಪೀಠಗಳ ಬಗ್ಗೆ ಮಾಹಿತಿ, ಕೇಂದ್ರ ಕಚೇರಿ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ ಕಮೆಂಟ್ ಮಾಡ್ರಿ, ಆರಾಮಾಗಿ ಓದ್ರಿ, ಆರಾಮಾಗಿ ಊಟ ಮಾಡ್ರಿ, ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ